ಬೆಳಗಾವಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಅದ್ದೂರಿ ಸ್ವಾಗತ. ಆಟೋ ರ್ಯಾಲಿ, ಬೈಕ್ ರ್ಯಾಲಿಯೊಂದಿಗೆ ಶ್ರೀ ಬಸವಣ್ಣ, ಭಗವಾನ್ ಬುದ್ಧ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ತಬ್ಧ ಚಿತ್ರಗಳನ್ನು ಮೆರವಣಿಗೆಯಲ್ಲಿ ತರಲಾಯಿತು. ಎಲ್ಲಾ ಗಣ್ಯರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆ ಮಾಡಿದರು. ಉಪವಿಭಾಗಾಧಿಕಾರಿ ಕಾಂತರಾಜ್ ಅವರು ಮಾತನಾಡಿ, ಸಂವಿಧಾನದ ಇತಿಹಾಸ, ಸಂವಿಧಾನದ ಆಶಯಗಳು, ಜಾರಿಗೆ ಬಂದ ಬಗ್ಗೆ ಹಾಗೂ ಬಾಬು ರಾಜೇಂದ್ರ ಪ್ರಸಾದ್ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಆಳವಾದ ಅಧ್ಯಯನ ನಡೆಸಿ ಲಿಖಿತ ಸಂವಿಧಾನ ರಚನೆ ಮಾಡಿದ ಬಗ್ಗೆ ವಿವರವಾಗಿ ತಿಳಿಸಿದರು. ಸರ್ 24ರವರೆಗೆ ಲಾಸ್ಟ್ ಚಿಕ್ಕದೇವನೂರು ಸರ್. ಚಿಕ್ಕದೇವನೂರಿಂದ ಬೆಂಗಳೂರಿಗೆ ಹೋಗ್ತಾರೆ. 2 ದಿನ 3 ದಿನ ಸರ್. 21 ತನಕ ಕಡೂರೆ. ಸಂವಿಧಾನ ಜಾಗೃತಿ ಜಾಥಾ ಪ್ರಯುಕ್ತ ಕಡೂರಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾವನ್ನು ಶಾಸಕ ಕೆಎಸ್ ಆನಂದ್, ಪುರಸಭೆ ಅಧ್ಯಕ್ಷ ಬಂಡಾರಿ ಶ್ರೀನಿವಾಸ್, ಮುಖ್ಯ ಅಧಿಕಾರಿಗಳಾದ ಮಂಜುನಾಥ್, ಉಪವಿಭಾಗಾಧಿಕಾರಿಗಳಾದ ಕಾಂತರಾಜ್, ತಹಶೀಲ್ದಾರ್ ಎಂಪಿ ಕವಿರಾಜ್, ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್, ಸಹಾಯಕ ನಿರ್ದೇಶಕ ಎಚ್.ಡಿ. ರೇವಣ್ಣ, ಪುರಸಭಾ ಸದಸ್ಯರುಗಳು, ದಲಿತ ಸಂಘರ್ಷ ಸಮಿತಿ ಮುಖಂಡರುಗಳಾದ ಈಶ್ವರಪ್ಪ, ಜಗದೀಶ್, ಕೃಷ್ಣಪ್ಪ, ಶ್ರೀನಿವಾಸ್, ಮಲ್ಲೇದೇವರಹಳ್ಳಿ ಪ್ರಮೋದ್, ಗೋವಿಂದಪ್ಪ, ನಾರಾಯಣಮೂರ್ತಿ, ಪಿವಿ ಮಂಜುನಾಥ್, ರಾಮು, ಶ್ರೀನಿವಾಸ್, ರವಿ ಮತ್ತಿಘಟ್ಟ, ಲಕ್ಷ್ಮಣ್, ಸಂತೋಷ್, ನರಸಿಂಹಪ್ಪ, ತಾಲೂಕು ಮಟ್ಟದ ಅಧಿಕಾರಿಗಳು, ಆರಕ್ಷಕ ಇಲಾಖೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸಿಬ್ಬಂದಿಗಳು, ಸ್ವಸಹಾಯ ಶ್ರೀಶಕ್ತಿ ಸಂಘಗಳ ಸದಸ್ಯರುಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸೇರಿ 5,000ಕ್ಕೂ ಹೆಚ್ಚು ಜನರೊಂದಿಗೆ ಸುಮಾರು 3 ಕಿಲೋಮೀಟರ್ ಉದ್ದದ ಮೆರವಣಿಗೆಯಲ್ಲಿ ಸ್ವಾಗತಿಸಲಾಯಿತು.